ರಾಜ್ಯದಲ್ಲಿ ಜಲಕ್ಷಾಮ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಒಂದನ್ನ ನೀಗಿಸಬೇಕು ಅಂದ್ರೆ ಮತ್ತೊಂದು ಸಮಸ್ಯೆ ಉಲ್ಬಣಗೊಳ್ತಾ ಇದೆ. ಇದೀಗ BWSSB ಹೊಸ ನಿಯಮವನ್ನ ಅಪ್ಲೈ ಮಾಡ್ತಾ ಇದೆ. ಅದು ಸ್ವಿಮ್ಮಿಂಗ್ ಪೂಲ್ಗೂ ಕೂಡ ಅಪ್ಲೈ ಆಗತ್ತೆ ಅಂತ ಹೇಳಿದ್ದಾರೆ. ಏನು ನಿಯಮ, ಯಾವುದಕ್ಕೆಲ್ಲ ಅನ್ವಯ ಆಗುತ್ತೆ, ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸ್ವಿಮ್ಮಿಂಗ್ ಪೂಲ್ಗೂ ಖಡಕ್ ರೂಲ್ಸ್ ಮಾಡಿದ BWSSB. ಸ್ವಿಮ್ಮಿಂಗ್ ಪೂಲ್ಗೆ ಕುಡಿಯುವ ನೀರು ಬಳಸಿದ್ರೆ ದಂಡ ಫಿಕ್ಸ್. ವ್ಯರ್ಥ ನೀರು ತಡೆಯೋಕೆ ಜಲಮಂಡಳಿ ಮತ್ತೊಂದು ದಿಟ್ಟ ಹೆಜ್ಜೆ. ಸಿಲಿಕಾನ್ ಸಿಟಿಯಲ್ಲಿ ನೀರಿನ ಹಾಹಾಕಾರ ಹಿನ್ನೆಲೆ ಕಳೆದ ವಾರವಷ್ಟೇ ವಾಹನ ಸ್ವಚ್ಛತೆ ಹಾಗೂ ಕಟ್ಟಡಕ್ಕೆ ಮನೆಯಲ್ಲಿ ಇರುವ ಗಾರ್ಡನ್ಗೆ ಸೇರಿದಂತೆ ನೀರು ಬಳಸುವುದು ನಿಷೇಧ ಮಾಡಲಾಗಿದೆ. ಇದೀಗ ಜಲಮಂಡಳಿ ಮತ್ತೊಂದು ಇದೇ ರೀತಿಯ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಹೌದು, ಇನ್ನು ಮುಂದೆ ಸ್ವಿಮ್ಮಿಂಗ್ ಪೂಲ್ಗೆ ಕುಡಿಯುವ ನೀರು ಬಳಸಿದ್ರೆ ದಂಡ ಫಿಕ್ಸ್ ಮಾಡಿದೆ. ದಿನೇ ದಿನೇ ಕುಡಿಯುವ ನೀರಿನ ಅಭಾವ ಉಂಟಾಗಿರುವ ಹಿನ್ನೆಲೆ ಜಲಮಂಡಳಿ ಈ ಕ್ರಮಕ್ಕೆ ಮುಂದಾಗಿದೆ. ಜಲಮಂಡಳಿ ಕಾಯ್ದೆ 1964ರ ಕಲಂ 109ರ ಅನ್ವಯದಂತೆ ದಂಡ ವಿಧಿಸಲಾಗುತ್ತಿದೆ. ಒಂದು ವೇಳೆ ಆದೇಶ ಉಲ್ಲಂಘನೆ ಮಾಡಿದರೆ 5,000 ರೂಪಾಯಿ ದಂಡ ವಿಧಿಸಲಾಗುತ್ತದೆ. ಮೊದಲು ದಂಡ ವಿಧಿಸಿದ ಮೇಲೆ ಮತ್ತೆ ಅದೇ ರೀತಿಯ ಆದೇಶ ಉಲ್ಲಂಘನೆ ಮಾಡಿದರೆ 5,000 ಫೈನ್ ಜೊತೆಗೆ 500 ರು ಹೆಚ್ಚು ದಂಡವನ್ನು ಪಡೆಯಲಿದೆ. ಈ ರೀತಿ ನೀರು ಪೋಲ್ ಆಗದಂತೆ ಜಲಮಂಡಳಿ ಎಚ್ಚರಿಕೆಯನ್ನು ವಹಿಸಲಿದ್ದು ಅಧಿಕೃತವಾಗಿ ಆದೇಶ ಹೊರಡಿಸಿದೆ. ಬೆಂಗಳೂರಿನಲ್ಲಿ ಈ ವರ್ಷ ಮಳೆಯ ಕೊರತೆಯಾಗಿರುವ ಹಿನ್ನೆಲೆಯಲ್ಲಿ ಅಂತರ್ಜಲ ಮಟ್ಟ ಕುಸಿತವಾಗಿದೆ. ಹೀಗಾಗಿ ಜನರು ಕಾವೇರಿ ನದಿಯಿಂದ ಪೂರೈಕೆ ಮಾಡುವ ಕುಡಿಯುವ ನೀರನ್ನು ಅನ್ಯ ಉದ್ದೇಶವಾದ ಸ್ವಿಮ್ಮಿಂಗ್ ಪೂಲ್ಗೆ ಬಳಕೆ ಮಾಡುತ್ತಿರುವುದು ಕಂಡುಬಂದಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಕಾಯ್ದೆ 1964ರ ಕಲಂ 33 ಮತ್ತು 34ರ ಅನುಸಾರ ಬೆಂಗಳೂರು ನಗರದಲ್ಲಿ ಕುಡಿಯುವ ನೀರನ್ನು ಈಜುಕೊಳ ಉದ್ದೇಶಗಳಿಗೆ ಬಳಸದಿರುವಂತೆ ನಿಷೇಧ ಹೇರಲಾಗಿದೆ. ಇನ್ನು ಈ ಬಗ್ಗೆ ಮಾತನಾಡಿದ ಸ್ವಿಮ್ಮಿಂಗ್ ಪೂಲ್ ಅಸೋಸಿಯೇಷನ್ ಅಧ್ಯಕ್ಷ, ನಾವು ಕುಡಿಯೋ ನೀರನ್ನು ಸ್ವಿಮ್ಮಿಂಗ್ ಪೂಲ್ಗೆ ಬಳಸುವುದಿಲ್ಲ, ಬೋರ್ ನೀರನ್ನೇ ಸಾಮಾನ್ಯವಾಗಿ ಬಳಸುವುದು. ಒಂದು ವೇಳೆ ಯಾರಾದರೂ ಬಳಸುವುದು ಗೊತ್ತಾದರೆ ಲೈಸೆನ್ಸ್ ರದ್ದು ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಮೇಡಮ್, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮ್ಮ ಸ್ವಿಮ್ಮಿಂಗ್ ಪೂಲ್ಸಲ್ಲಿ ಕುಡಿಯೋ ನೀರನ್ನ ನಾವು ಯೂಸ್ ಮಾಡೋದೇ ಇಲ್ಲ. ನಾವು ಯೂಸ್ ಮಾಡೋದು ಬರೀ ಬೋರ್ವೆಲ್ ವಾಟರ್ಸು. ಬೋರ್ವೆಲ್ಲು ಸ್ವಿಮ್ಮಿಂಗ್ ಪೂಲಲ್ಲೇ ಇರುತ್ತೆ. ಎವ್ರಿ ಸ್ವಿಮ್ಮಿಂಗ್ ಪೂಲಲ್ಲಿ ಒಂದು ಬೋರ್ವೆಲ್ ಹಾಕ್ತಾರೆ. ಆ ಬೋರ್ವೆಲ್ ನೀರನ್ನೇ ನಾವು ಟಾಪ್ ಅಪ್ ಮಾಡೋದು. ಪ್ಲಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಏನಂದರೆ, ನಮಗೆ ಸ್ವಿಮ್ಮಿಂಗ್ ಪೂಲ್ ನೀರನ್ನು 2 ವರ್ಷ 3 ವರ್ಷದ ತನಕ ನಾವು ಅದನ್ನು ಚೇಂಜ್ ಮಾಡಲ್ಲ. ಯಾಕಂದರೆ ಎವ್ರಿ ಡೇ ಅದು ಫಿಲ್ಟ್ರ್ ಆಗ್ತಾ ಇರುತ್ತೆ. ಆ ಫಿಲ್ಟ್ರೇಷನ್ ಪ್ರಾಸೆಸ್ಸಿಂದ ನಮಗೆ ನೀರನ್ನ ಅಷ್ಟು 4 ಲಕ್ಷ 5 ಲಕ್ಷ 6 ಲಕ್ಷ ಸ್ವಿಮ್ಮಿಂಗ್ ಪೂಲ್ ಕೆಪಾಸಿಟಿ ವಾಟರ್ಸ್ನ ನಾವು ಚೇಂಜ್ ಮಾಡಲ್ಲ. ಸೊ ಏನಾಗುತ್ತೆ, ಇಲ್ಲಿ ನಮಗೆ ಟಾಪಪ್ ಅಂತ ಒಂದಿರುತ್ತೆ. ಟಾಪಪ್ಪಲ್ಲಿ ನಮಗೆ ವಾರಕ್ಕೆ ನಮಗೊಂದು ಅಪ್ರಾಕ್ಸಿಮೇಟಾಗಿ 12,000 ಲೀಟ್ರ್ ಬೇಕಾಗುತ್ತೆ. ಇವಾಗ ಅದನ್ನ ಕಂಟ್ರೋಲ್ ಮಾಡ್ತಾಯಿದ್ದೀವಿ. 12,000 ಲೀಟ್ರು ವಾರದಲ್ಲಿ ನಮಗೆ ಬೇಕಾಗುತ್ತೆ ಅಷ್ಟೇ. ಒಟ್ಟಾರೆ ನೀರಿನ ಕಾವು ಹೆಚ್ಚಾಗುತ್ತಿದ್ದು BWSSB ಒಂದೊಂದೇ ನೀರಿನ ಸಮಸ್ಯೆಗಳಿಗೆ ಕಡಿವಾಣ ಹಾಕುತ್ತಿದೆ. ಮುಂದಿನ ದಿನಗಳಲ್ಲಿ ಜನರ ಪರಿಸ್ಥಿತಿ ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಹರ್ಷಿತಾ ಪಾಟೀಲ್, ಮೆಟ್ರೋ ಬ್ಯೂರೋ, ರಾಜ್ ನ್ಯೂಸ್ ಕನ್ನಡ.